ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ದಿನಾಂಕ 27/3/2026 7th ಸ್ಟ್ಯಾಂಡರ್ಡ್ ಸಮ್ಮೆಟಿವ್ ಅಸೆಸ್ಮೆಂಟ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಉತ್ತರ ಪತ್ರಿಕೆ ಹೇಗಿದೆ ನೋಡೋಣ. ಇಂಗ್ಲೀಷ್ 7ನೇ ತರಗತಿ ಇಂಗ್ಲೀಷ್ ಎಕ್ಸಾಮ್ಗೆ ಆನ್ಸರ್ ಹೇಗಿದೆ ನೋಡೋಣ ಬನ್ನಿ. ಫಸ್ಟ್ ಮೇನು ಮಲ್ಟಿಪಲ್ ಚಾಯ್ಸ್ ಕ್ವಶನು. ಅದರಲ್ಲಿ ಫಸ್ಟ್ ಒನ್ನು, ದ ಕಪಲ್ ಟುಗೆದರ್ ಡಿಸೈಡೆಡ್ ದಟ್ ದ ಸ್ಟ್ರೇಂಜರ್ಸ್ ವರ್. ಅದಕ್ಕೆ ರೈಟ್ ಆನ್ಸರು ಎ, ಏಂಜಲ್ಸ್. ಸೆಕೆಂಡ್ ಒನ್ನು, ಅಂಜಲಿ ವಾಸ್ ಟೂ ಅಫ್ರೈಡ್ ಆಫ್ ಹರ್ ಫಾದರ್ಸ್ ವ್ರಾತ್. ದ ವರ್ಡ್ ವ್ರಾತ್ ಮೀನ್ಸ್ ಅಂತಂದರೆ ಗ್ರೇಟ್ ಆ್ಯಂಗರ್, ಗ್ರೇಟ್ ಆ್ಯಂಗರ್. ಥರ್ಡ್ ಒನ್, ಇನ್ ದ ಪೊಯಮ್ ಗ್ರ್ಯಾಂಡ್ ಚಿಲ್ಡ್ರನ್ ಆಲ್ವೇಸ್ ಹ್ಯಾವ್ ಫನ್ when they are with. Option B, grandparents. Right answer, grandparents. Fourth one, choose the correct preposition. The boy was admired dash the teacher. The correct answer is the boy was admired by the teacher. Right answer is by. Second one, fill in the blanks with suitable answers. Fifth one, my brother and sister is called as siblings. The right answer is siblings. Sixth one, they are not ordinary men. They are very dash. Fill in the blank with the antonym of the underlined word. The underlined word is ordinary. Ordinary antonym is extraordinary. ಇಲ್ಲಿ ಆಂಟಿನಮ್ ಅಂತಂದರೆ ಆಪೋಸಿಟ್ ವರ್ಡ್ ಅಂತ, ಆಂಟೋನಿಮ್ ಅಂದರೆ ಆಪೋಸಿಟ್ ವರ್ಡ್. ಆರ್ಡಿನರಿಗೆ ಎಕ್ಸ್ಟ್ರಾರ್ಡಿನರಿ. ಸೊ ದೇ ಆರ್ ನಾಟ್ ಆರ್ಡಿನರಿ ಮ್ಯಾನ್, ದೇ ಆರ್ ವೆರಿ ಎಕ್ಸ್ಟ್ರಾರ್ಡಿನರಿ. Seventh one, she writes dash neat. Fill in the blank with the correct form of verb. Correct form of verb ಯಾವುದಿಲ್ಲಿ? She writes neatly. We are dash plant saplings in our garden. Fill in the blank with verb in present continuous tense. ಇಲ್ಲಿ ಪ್ಲಾಂಟ್ ಅನ್ನೋದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರೀಬೇಕಂತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವುದು? ವಿ ಆರ್ ಪ್ಲಾಂಟಿಂಗ್. ವಿ ಆರ್ planting saplings in our garden. The right answer is planting. Third one, answer the following questions in 1 or 2 sentences each. Ninth one, mention the characters from the poem Abu Ben Adam. The answer is Abu Ben Adam and an angel. The characters are Abu Ben Adam and an angel. 10th one, what was the couple wish? What was the couple's wish? The answer is the couple wished to die together. The couple wished to die together. 11th one, rearrange the given words in the order they appear in the dictionary. Lead, late, life, load. ಇಲ್ಲಿ ಕೊಟ್ಟಿರುವಂತಹ ವರ್ಡ್ಸ್ನ ಡಿಕ್ಷನರಿಲಿ ಹೇಗೆ ಅಪಿಯರ್ ಆಗ್ತವೆ ಇವು, ಹಾಗೆ ಇದನ್ನ ರಿಅರೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಹೇಗೆ ಮಾಡಬೇಕು? ಫಸ್ಟು ಅಲ್ಲಿ ಏನು ಮಾಡ್ತಾರೆ, ಎರಡೆರಡು ಆಲ್ಫಾಬೆಟಿಕಲ್ ಆರ್ಡಲ್ಲಿ ಆಲ್ಫಾಬೆಟ್ಸ್ ಯಾವ್ದು ಬರುತ್ತೆ ಫಸ್ಟು ಅದನ್ನು ಮಾಡಿರ್ತಾರೆ. ಹಾಗಾಗಿ ಲೀಡ್, ಲೇಟ್, ಲೈಫ್, ಲೋಡ್ ಅಂತಿದೆ. ಫಸ್ಟ್ ಒನ್ ಯಾವ್ದು ಬರಬೇಕು? ಲೇಟ್. ಸೆಕೆಂಡ್ ಲೀಡ್. ಥರ್ಡ್ ಒನ್ ಲೈಫ್. ಫೋರ್ತ್ ಒನ್ ಲೋಡ್. ದ ಆನ್ಸರ್ ಈಸ್ 11th one, late, lead, life, load. This is the correct answer. 12th one, with whom do you quarrel the most in your family? With whom do you quarrel the most in your family? ಇದಕ್ಕೆ ನೀವು ಸ್ವಂತವಾಗಿ ಆನ್ಸರ್ ಬರಿಬೋದು. ನೀವು ಯಾರ ಜೊತೆ ಮನೇಲಿ ಜಾಸ್ತಿ ಕ್ವಾರಲ್ ಅಂದರೆ ಜಗಳ ಮಾಡ್ತಾ ಇರ್ತೀರಾ ಜಾಸ್ತಿ ಅಂತ, ಇದಕ್ಕೆ ನೀವು ಓನ್ ಆನ್ಸರ್ ಬರಿಬೋದು. ನಾನಿಲ್ಲಿ ಮೈ ಸಿಸ್ಟರ್ ಅಂತ ಬರೀತೀನಿ. ನೀವು ಬ್ರದರ್ ಇದ್ದರೆ ಮೈ ಬ್ರದರ್ ಅಥವಾ ಮೈ ಮಾಮ್, ಡ್ಯಾಡ್, ನೀವು ಯಾರ ಹತ್ರ ಜಾಸ್ತಿ ಜಗಳ ಮಾಡ್ತಾ ಇರ್ತೀರಾ ಅವ್ರ ಹೆಸರನ್ನ ಬರಿಬೋದು. ನಾನಿಲ್ಲಿ ಮೈ ಸಿಸ್ಟರ್ ಅಂತ ಬರೆದಿದ್ದೀನಿ. 4th one, read the following extracts and answer the following question that follow. 13, your brother has come back. Your father is celebrating his return. ಇದರಲ್ಲಿ A question, who said this? B question, whom was it said to ಅಂತ ಕೇಳಿದ್ದಾರೆ. ಅಂದರೆ ಇದರಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಬ್ರದರ್ ವಾಪಸ್ ಬಂದರು ಮತ್ತು ನಿಮ್ಮ ತಂದೆಯವರು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವರು ವಾಪಸ್ ಬಂದಿರೋದನ್ನ ಅಂತ. ಇದನ್ನು ಯಾರು ಹೇಳಿದ್ರು ಮತ್ತು ಯಾರಿಗೆ ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ.
ಇದು ಪ್ರಾಸ್ ಬಂದು ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ದು. ಅದರಲ್ಲಿ ಯಾರು ಹೇಳಿದ್ರು ಅಂತಂದರೆ ದ ಸರ್ವೆಂಟ್ ಸೆಡ್ ದಿಸ್. ಸರ್ವೆಂಟ್ ಅವ್ರು ಹೇಳಿದ್ರು. ಯಾರಿಗೆ ಹೇಳಿದ್ರು ಅಂದರೆ ಗಗನ್ಗೆ ಹೇಳಿದ್ರು. ಹಾಗಾಗಿ ಆಪ್ಷನ್ ಎ ಕ್ವೆಶನ್ಗೆ ದ ಸರ್ವೆಂಟ್ ಸೆಡ್ ದಿಸ್, ಬಿ ಗಗನ್. ಟು ಹೂಮ್ ಸೆಡ್ ದಿಸ್ ಅಂತಂದರೆ ಯಾರಿಗೆ ಹೇಳಿದ್ರು ಅಂದರೆ ಗಗನ್ಗೆ. 14th one, an angel writing in the book of gold. A question, from which poem is the line taken from? B question, who is the writing in the book? ಇಲ್ಲಿ A question ಹೇಳ್ತಿದ್ದಾರೆ, from which poem is the line taken from? An angel writing in the book of gold. ಈ ಲೈನನ್ನು ಯಾವ ಪೊಯಮ್ ಇಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಯಾವ ಪೊಯಮ್ ಅಂದರೆ ಅಬ್ಯೂಬನ್ ಅದೆಮ್ ಅನ್ನೋಂಥ ಪೊಯಮ್ ಇಂದ ತೆಗೆದುಕೊಳ್ಳಲಾಗಿದೆ. ಹೂ ಇಸ್ ರೈಟಿಂಗ್ ಇನ್ ದ ಬುಕ್, ಯಾರು ಬರೆದಿದ್ರು ಬುಕ್ನ ಅಂದರೆ ಆ್ಯನ್ ಏಂಜಲ್. ಇದಕ್ಕೆ ಆನ್ಸರು ನೋಡಿ 14th ಎ. ಈ ಪೊಯಮ್ ಈ ಲೈನ್ನ ಅಬ್ಯೂಬೆನ್ ಅದೆಮ್ ಪೊಯಮಿಂದ ತೆಗೆದುಕೊಳ್ಳಲಾಗಿದೆ. ಮತ್ತು ಇದಕ್ಕೆ ಬಿ ಕ್ವೆಶನ್ಗೆ ಇದನ್ನು ಯಾರು ಬರೆದ್ರು ಅಂತಂದರೆ ಹೂ ಈಸ್ ರೈಟಿಂಗ್ ಇನ್ ದ ಬುಕ್ ಅಂದರೆ ಯಾರು ರೈಟ್ ಮಾಡಿದ್ರು ಅಂದರೆ ಆ್ಯನ್ ಏಂಜಲ್. 5th one, answer the following question in 2 or 3 sentences each. 15th, observe the picture and write 2 or 3 sentences about it in your own words. ಈ ಪಿಕ್ಚರ್ನ ನೋಡಬೇಕು ನೀವು, ಮತ್ತು ಇದ್ರ ಬಗ್ಗೆ 2 or 3 ಸೆಂಟೆನ್ಸ್ನ ಬರಿಬೇಕು, ನಿಮ್ಮ ಸ್ವಂತದಲ್ಲಿ ಇದನ್ನು ಬರಿಬೇಕು ಅಂತ ಕೇಳಿದ್ರೆ. ಇದೇನು ವಾಟರ್ ರಾಫ್ಟಿಂಗ್ ಮಾಡ್ತಿರೋದು ಇವರು. ಇದನ್ನು ನೀವು ನೋಡಿ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಬರಿಬೇಕು. ಇದು ವಾಟರ್ ರಾಫ್ಟಿಂಗ್. ಇಲ್ಲಿ ನಾನು ಬರೆದಿದ್ದೀನಿ. ಆ ಪಿಕ್ಚರ್ನ ನೋಡಿ ಮಕ್ಕಳೇ ನೀವು ಈ ಆನ್ಸರ್ನ ಬರೀಬೇಕಾಗಿರುತ್ತೆ. ನಿಮ್ಮ ಓನ್ ವರ್ಡ್ಸಲ್ಲಿ ಹೇಗಾದರೂ ಬರಿಬೋದು. ನಾನಿಲ್ಲಿ ನಾನು ಓನಾಗಿ ಬರ್ತಿದ್ದೀನಿ. ದ ಪಿಕ್ಚರ್ ಶೋಸ್ ಪೀಪಲ್ ಎಂಜಾಯಿಂಗ್ ವಾಟರ್ ರಾಫ್ಟಿಂಗ್ ವೈಲ್ ವೇರಿಂಗ್ ಸೇಫ್ಟಿ ಜಾಕೆಟ್ಸ್ ಆ್ಯಂಡ್ ಯೆಲ್ಲೋ ಹೆಲ್ಮೆಟ್ಸ್. ದೇ ಆರ್ ಶೌಟಿಂಗ್ ವಿತ್ ಜಾಯ್ ಇನ್ ಎ ಬ್ಯೂಟಿಫುಲ್ ಮೌಂಟೇನೆನ್ಸ್ ಲೊಕೇಶನ್ ಅಂತ ಬರ್ತಿದ್ದೀನಿ. ಅಂದರೆ ಅವರು ವಾಟರ್ ರಾಫ್ಟಿಂಗ್ ಮಾಡ್ತಿದ್ದಾರೆ, ಮತ್ತು ಅವರು ಸೇಫ್ಟಿ ಜಾಕೆಟ್ಸ್ನ ಧರಿಸಿದ್ದಾರೆ, ಮತ್ತು ಯೆಲ್ಲೋ ಹೆಲ್ಮೆಟ್ಸ್ ಹಾಕಿದ್ದಾರೆ. ದೇ ಆರ್ ಶೌಟಿಂಗ್, ಅವರು ಕಿಚ್ಚಾಡ್ತಾ ಮೌಂಟೇನಿಯಸ್ ಲೊಕೇಶನ್ ಪರ್ವತ ಪ್ರದೇಶದಲ್ಲಿ ವಾಟರ್ ರಾಫ್ಟಿಂಗ್ ಮಾಡ್ತಾ ಕಿಚ್ಚಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಅಂತ ನಾನಿಲ್ಲಿ ನನ್ನ ಸ್ವಂತವಾಗಿ ಬರ್ತೀನಿ. ನೀವು ಕೂಡ ನಿಮ್ಮ ಓನ್ ಆಗಿ ನೀವು ಬರ್ಕೋಬೋದು. ನೆಕ್ಸ್ಟ್ 16th, rearrange the jumbled words to form meaningful sentences. ಜಂಬಲ್ ವರ್ಡ್ಸ್ ಅಂದರೆ ಇಲ್ಲಿ ವರ್ಡ್ಸು ಜಂಬಲ್ ಆಗಿದೆ, ಅಂದರೆ ಮಿಕ್ಸಪ್ ಆಗಿದೆ. ಇದನ್ನ ಮೀನಿಂಗ್ಫುಲ್ ಸೆಂಟೆನ್ಸಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎ ಬಾರ್ನ್ ವಾಸ್ ಬಚೇಂದ್ರಿಪಾಲ್ ನಕೂರಿ ಇನ್ ಅಂತಿದೆ. ಇದಕ್ಕೆ ಏನು ಆನ್ಸರ್, ಏನು ಬರಬೇಕು ಮೀನಿಂಗ್ಫುಲ್ ಸೆಂಟೆನ್ಸ್ ಹಾಕಬೇಕಂದ್ರೆ ಫಸ್ಟು ಬಚೇಂದ್ರಿಪಾಲ್ ವಾಸ್ ಬಾರ್ನ್ ಇನ್ ನಕೂರಿ ಅಂತ ಬರಬೇಕು. ಸೆಕೆಂಡ್ ಒನ್ ಬಿ ಇದೆ, ಫಾದರ್ ವಾಸ್ ಅ ಟ್ರೇಡ್ಸ್ಮ್ಯಾನ್ ಬಚೇಂದ್ರಿಪಾಲ್ಸ್ ಬಾರ್ಡರ್ ಅಂತಿದೆ. ಇದೇನಾಗಬೇಕು, ಬಚೇಂದ್ರಿಪಾಲ್ಸ್ ಫಾದರ್ ವಾಸ್ ಅ ಬಾರ್ಡರ್ ಟ್ರೇಡ್ಸ್ಮೆನ್ ಅಂತ ಆಗಬೇಕು. ಹಾಗಾಗಿ ನೀವು ರೀಅರೇಂಜ್ನ ಮಾಡ್ಕೋಬೇಕು. ಅದಕ್ಕೆ ರೈಟ್ ಆನ್ಸರ್ ಇಸ್ ಎ, ಬಚೇಂದ್ರಿಪಾಲ್ ವಾಸ್ ಬಾರ್ನ್ ಇನ್ ನಕೂರಿ. ಬಿಗೆ ಬಚೇಂದ್ರಿಪಾಲ್ಸ್ ಫಾದರ್ ವಾಸ್ ಎ ಬಾರ್ಡರ್ ಟ್ರೇಡ್ಸ್ಮ್ಯಾನ್. 17th, how did the God's messenger bless the couple? The right answer is they granted the couple's wish and turned their poor cottage into a grand mansion. They granted the couple's wish and turned their poor cottage into a grand mansion. ಇಲ್ಲಿ 18th one, was Pandora right in opening the ಬಾಕ್ಸ್, ಗಿವ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಇಲ್ಲಿ ನಮಗಿರೋ ಮೆಟೀರಿಯಲಲ್ಲಿ ಯಾವ್ದು ಕ್ವೆಶ್ಚನ್ ಎಲ್ಲಿಂದ ತೆಗೆದಿರೆ ಅಂತ ನನಗೆ ಗೊತ್ತಾಗಲಿಲ್ಲ ಮಕ್ಕಳೇ. ನಿಮ್ಗೇನಾದರೂ ಗೊತ್ತಾಗಿದ್ರೆ ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು 18th ಒನ್ನು, ವಾಸ್ ಪಾಂಡೋರಾ ರೈಟ್ ಇನ್ ಓಪನಿಂಗ್ ದ ಬಾಕ್ಸ್, ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಇದು ಯಾವ ಕ್ವೆಶ್ಚನ್ನು ಇದು ಅಂತ ನನಗೆ ಸಿಕ್ಕಿರೋ ಮೆಟೀರಿಯಲ್ ಸಿಕ್ಕಿಲ್ಲ. ನಿಮ್ಗೇನಾದರೂ ಇದಕ್ಕೆ ಆನ್ಸರ್ ಕೊಟ್ಟಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ 19th one, what did the poet feel when he reached the top? What did the poet feel when he reached the top? ಅದು ಮೌಂಟೇನ್ ಕ್ಲೈಂಬಿಂಗಲ್ಲಿ ಅವನು ಟಾಪ್ ರೀಚ್ ಆದಮೇಲೆ ಅವನ ಫೀಲ್ ಹೇಗಿತ್ತು ಅಂತ. ದ ರೈಟ್ ಆನ್ಸರ್ ಈಸ್ he felt like he had conquered the world and that it was under him. He felt like he had conquered the world and that it was under him. 20th, state any 2 characters of Anjali after her grandparents started living with them.
State any two characters of Anjali after her grandparents started living with them. ಅಂದರೆ ಯಾವುದಾದರೂ ಎರಡು ಲಕ್ಷಣಗಳನ್ನು ಹೇಳಿ ಅಂಜಲಿ ಅವಳ ಅಂಜಲಿ ಗ್ರ್ಯಾಂಡ್ ಪೇರೆಂಟ್ಸು ಅವಳ ಹತ್ರ ಲಿವಿಂಗ್ ಅಂದರೆ ಇರೋದ್ರಿಂದ ವಾಸವಾಗಿದ್ರಿಂದ ಯಾವ್ದಾದ್ರು ಎರಡು ಕ್ಯಾರೆಕ್ಟರ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಯಾವಾಗ ಅವ್ರ ಗ್ರ್ಯಾಂಡ್ ಪೇರೆಂಟ್ಸು ಅವಳ ರೂಮಲ್ಲಿ ವಾಸವಾಗಿರ್ತಾರಲ್ಲ ಆವಾಗ ಅವಳ ಕ್ಯಾರೆಕ್ಟರ್ನ ಹೇಳಿ ಅಂತ ಹೇಳಿದ್ದಾರೆ. The right answer is Anjali was fussy, irritating, bratty, and would not talk much. She was not polite and didn't want to share her things. Next 21. How do you spend time with your grandparents? ನಿಮ್ಮ grandparents ಜೊತೆ ನೀವು ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ? The right answer is I am very happy to spend time with my grandparents. We enjoy evening walk, pluck flowers, water saplings, visit nearby temples. My grandma is my best partner in all my work. ಇದು ನನಗನ್ಸಿರೋ ಥರ ನೀವು ಹೇಗೆ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದನ್ನಾದರೂ ಬರಿಬೋದು, ಇಲ್ಲ ಇದನ್ನಾದರೂ ಬರಿಬೋದು. 22nd. How did the father welcome Rahul when he was back home? The answer is Rahul's father was very happy and he ordered his servant to bring best clothes, decorate his finger with a ring, get good shoes for his feet, make delicious meals and celebrated his return. Next 6th May 23rd question. Complete the following lines of the poem and write the rhyming words ಅಂತ ಕೇಳಿದ್ದಾರೆ. ಇಲ್ಲಿ ಪೊಯಮ್ ಕೊಟ್ಟಿದ್ದಾರೆ ಎರಡು, ಒಂದು ಅಬಿಯುಬೆನ್ ಅದಮ್ದು, ಇನ್ನೊಂದು ಗ್ರ್ಯಾಂಡ್ ಮದರ್ದು, ಗ್ರ್ಯಾಂಡ್ ಪೇರೆಂಟ್ಸ್ದು. ಹಾಗಾಗಿ ನೀವು ಯಾವುದಾದ್ರೂ ಫಿಲ್ ಮಾಡ್ಬೋದು. ನಾನು ಇಲ್ಲಿ ಫಸ್ಟ್ ಒನ್ನ ಫಿಲ್ ಮಾಡಿದ್ದೀನಿ, ಮತ್ತು ಇದನ್ನು ಫಿಲ್ ಮಾಡಾದ್ಮೇಲೆ ರೈಮಿಂಗ್ ವರ್ಡ್ಸ್ ಯಾವುದಿದೆ ಅದನ್ನು ಚೂಸ್ ಮಾಡಿ ಬರೆಯುವಂಥದ್ದು. ದ ಆನ್ಸರ್ ಈಸ್ If we really need a hug or two, we know that we can depend on you. Giving hugs is what grandparents do best and you do it better. ಇದು ಈ ಪೊಯಮು. ಇದರಲ್ಲಿ ರೈಮಿಂಗ್ ವರ್ಡ್ಸ್ನ ನಾವು ಬರಿಬೇಕು. ಇಲ್ಲಿ ರೈಮಿಂಗ್ ವರ್ಡ್ಸು ಟು ಯು, ಬೆಸ್ಟ್, ರೆಸ್ಟ್. ಇಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ, ಟು ಯು, ಬೆಸ್ಟ್, ರೆಸ್ಟ್. ನೀವು ಇನ್ನೊಂದು ಪೊಯಮ್ಮು ಅಬಿಯುಬೆನ್ ಅದಮ್ ಬರೆದ್ರೂ ಕೂಡ ಅಲ್ಲೂ ಕೂಡ ರೈಮಿಂಗ್ ವರ್ಡ್ಸ್ನ ನೀವು ಬರಿಬೇಕು. ನೆಕ್ಸ್ಟ್ 24. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ ದಟ್ ಫಾಲೋಸ್. ನೋಡಿ, ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇದನ್ನ ಓದ್ಕೋಬೇಕು ಆ್ಯಂಡ್ ಇಲ್ಲಿ ಕೊಟ್ಟಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದ್ರದ್ದು ನೇಮ್ ಅಂದರೆ, ಈ ಪ್ಯಾರಾಗ್ರಾಫ್ ನೇಮು ಪ್ರಿಪೇರಿಂಗ್ ಫಾರ್ ಅನ್ ಎಕ್ಸಾಮ್. Preparing for an exam. Riya had her final exam starting next week. Instead of feeling nervous, she made a simple study plan timetable. She divided her time between all subjects and made sure to take short breaks after every 1 hour of study. In the evening, she revised what she had learned during the day. She also slept early so that she could wake up fresh in the morning. On the day of the exam, Riya felt confident because she was well prepared. The first question, when were Riya's exams starting? The option kottidare. The right answer is next week. Second question, what did Riya make to prepare for her exams? Illi option A timetable. Third one, for how long did Riya study before she took a break? Option C, 1 hour. Fourth one, what did she do in the evening? Option C, revised her lessons. These are the right answers. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ, 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕೀ ಆನ್ಸರ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ನೀವು ಬರೆದಿರೋ ಆನ್ಸರ್ಸ್ ಎಷ್ಟು ರೈಟ್ ಇದೆ, ರಾಂಗ್ ಇದೆ ಅಂತ ನೋಡಿಕೊಂಡು ನೀವು ಮುಂದಿನ ಕ್ಲಾಸ್ಗೆ ಪ್ರಮೋಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.